ಏನ್ ಮಾಡಾಕತ್ತೀರಿ? ಏನಿಲ್ಲ. ನಾ ಏನು ಮಾತಾಡಂಗಿಲ್ಲ, ಎಲ್ಲ ನೀವು ಮಾತಾಡ್ಬೇಕು. ನಾವು ತಾಂದಕೇಶಿನಿ ಏನು ಹೇಳ್ಬೇಕು ನನಗೆ ಗೊತ್ತಾಗತ್ತ. ಆ ಪ್ಲೇಯರ್ಸ್ಗಳು ಅವ್ರು ಮಾತಾಡ್ಕೊಂಡ್ಬಿಟ್ಟಾರ. ನಮ್ಮ ಆರ್ ಸಿ ಬಿ ಅವ್ರಿಗೆ ಒಂದು ಮಾತಾಡ್ಕೊಂಡ್ಬಿಟ್ಟಾರೆ. ಹೆಂಗಂದ್ರೆ ಇವತ್ತು ನೀ ಆಡ್ರೆ ನಾ ಆಡಂಗಿಲ್ಲ, ನಾ ಆಡ್ರೆ ನೀ ಆಡಂಗಿಲ್ಲ, ಹಿಂಗೆ ಮಾತಾಡ್ಕೊಂಡ್ಬಿಟ್ಟಾರ. ಆ ಕೊಹ್ಲಿ ಕಾಕ ಇಂಕ ಮಟ್ಟ ಬರ್ಬರಿ ಆಡಿದ. ಅವಾಗ ಪ್ಯಾಪ್ ಲೂಪೇಸಿ ಹಾಳಾಗಿ ಹೋಗಿದ್ದ. ಇವತ್ತು ಚಲೋ ಆಡಿದ. ಅವ್ ಕೊಹ್ಲಿ ಕಾಕ ನಾ ಹೋಗಿಬಿಟ್ಟು ನಂದು. ಮ್ಯಾಕ್ಸ್ವೆಲ್ ಅಂತೂ ಮೊದಲೇ ಹೇಳ್ಬಿಟ್ಟ, ನಾ ಈ ವರ್ಷ ಏನೈತಿ 2024 ಐ ಪಿ ಎಲ್ದಾಗ ನಾವು 1 ರನ್ ತೆಗಿಯಂಗಿಲ್ಲ, ತೆಗೆದ್ರು 50 ದಾಟಂಗಿಲ್ಲ ಅಂತ ಹೇಳ್ಬಿಟ್ಟ. ಬಾಂಡ್ ಮೇಲೆ ಸಹಿ ಮಾಡಿ ಕೊಟ್ಬಿಟ್ಟ. ಇನ್ನು ಪಡಿದಾರೆ ಈ ಒಂದು ಮ್ಯಾಚ್ದಾಗ ಒಂದು ಸ್ವಲ್ಪ ಕೈ ಹಿಡ್ದ, ಆದರೆ ಏನು ಉಪಯೋಗ? ಇನ್ನು ಉಳಿದು ಬ್ಯಾಟ್ಮನ್ಸ್ಗಳು ಎಲ್ಲ ಹಂಗಂಗೆ ಎಲ್ಲ ಯಾವ ವಿಲಿಯಮ್ ಜಾಕ್ಸನ್ ಬರ್ತಾನಂದ್ರು, ಅವು ಬರ್ತಾನಂದ್ರು, ಹಂಗೆ ಬೈತಾನು ಹಿಂಗೆ ಬೈತಾನು, ಎಲ್ಲ ಗೊಳ್ಳ ಬರೀ ನಾವು ನಮ್ಮ ಹಣಿಬಾರ ಸುಮಾರು ಐತೆ. ನಾವು ಸರಿ ಇಲ್ಲೋ, ನಮ್ಮ ಹಣಿಬಾರ ಪೂರ್ತಿ ಗೊಳ್ಳ ಐತಿ. ಇದು ಏನೈತೆ, ಇವು ಎಂತಿಂಥ ದೊಡ್ಡ ಸ್ಟಾರ್ ಬ್ಯಾಟ್ಮನ್ಸ್ಗಳು ಆರ್ ಸಿ ಬಿಗೆ ತಂದ್ರೆ ಇದು ಹಾಡ ನನಗೆ ಗೊತ್ತಾಗೈತೆ. ಅದು ಏನೈತಿ ಇದು ಹಾಡು ಏನೈತಿ ಬಿಟ್ಕೊಳಂಗಿಲ್ಲ. ನಮ್ಮ ಸಂಪ್ರದಾಯಗಳು ಅದನ್ನು ಫಾಲೋ ಮಾಡ್ಕೊತ ಹೋಗ್ತಾರೆ ಇವರು. ನಾವು ನಿಂತು ಬೈಕೋದು ಅಟ್ಟ ಉಳಿತೇವೆ ನಾವು ತಾಂದಕೇಶಿಂದ. ಇನ್ನು ದಿನೇಶ್ ಕಾರ್ತಿಕ್ ಬಗ್ಗೆ ನಾವು ಮಾತಾಡೋದು ಬೇಡ. ಕಾಕ ಅಂತ ಫುಲ್ ತಿಂಡಿ ಮ್ಯಾಗ. ಇನ್ನು ನಾವು ಬಾಲಿಂಗ್ ಬಗ್ಗೆ ಒಟ್ಟು ಮಾತಾಡಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಇವು ಬ್ಯಾಟ್ಮನ್ಸ್ 80 ಅಲ್ಲ 300 ರನ್ ಹೊಡೆದ್ರು ಇವ್ರು ಬಾಲಿಂಗ್ದಾರ ನಾವು ಕೊಡ್ತೀವಿ ಅಂತ ನಂಬಿಕೆ ಮ್ಯಾಗ ಒಂದು ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಿಕೊಟ್ಟು ಹೋಗಿಬಿಟ್ಟಾರ. ಆ ಮೊಹಮ್ಮದ್ ಸಿರಾಜ್ ಅಂದ್ರೆ ಈ ವರ್ಷ ಅಂತೂ ಫುಲ್ ಹೇಳೇಬಿಟ್ಟ, ನಾವು ಓವರಿಗೆ 15 ರನ್ ಕೊಡೋಣ, ನಾವು 4 ಓವರಿಗೆ 50 ರನ್ ನಾವು ಫಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟ. ನಾವು ಉಳಿದು ಬಾಲರ್ಸ್ ಅಂತೂ ಏನು ಒಬ್ಬರೇ ಸಾಕಾಗಿ ಹೋಗೈತೆ ನಾವು ತಾಂತಿಕೇಶಿಂದ. ನಾವು ಮುಂಬೈದವ್ರು ಫಸ್ಟಿಗೆ ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡ್ರೆ ಭಾಳ ಚಲೋ ಆಗೈತೆ ರೀ. ಇನ್ನು ಬ್ಯಾಟಿಂಗ್ ತೊಗೊಂಡ್ರೆ ಬಹುಶಃ 280 ಹೊಡಿತಿರ್ ಕಾಯ್ತವ್ರು. ನಾ ಇಲ್ಲಿ ಅಟ್ಟ ಒಂದು 10-11 ಓವರಿಗೆ ಮುಗಿಸ್ತಾರ. ಇನ್ನೇನು ಭಾಳ ಟೆನ್ಷನ್ ಕೊಡೋ ಅಂತ ತಿಳ್ಕೊಂಡು ಮತ್ತು ಹೆಂಗೋ ಕರ್ಕೋತ ಜಕೋತ್ ಬಂದ್ರೆ ಅಲ್ಲಿ ಸ್ಥಾನ ಹೆಂಗೋ ಮಾಡಿ ಒಂದು 14-15 ಓವರ್ ಜಕೋತ್ ಬಂದ್ರೆ ಪಾಡಾತ್ ಬಾಳೆ ಮತ್ತು ಅದೊಂದು ದಾಖಲೆ ಮುರಿದು ಹೋಗಿಬಿಡ್ತಾರೆ. ಹಿಂಗಾದ್ರೆ ಒಟ್ಟೆ ಕೆಲಸ ಆಗಂಗಿಲ್ಲ. ಇದು ಮ್ಯಾನೇಜ್ಮೆಂಟ್ನ ತೆಗೆದು ಹಾರಿಸ್ಬೇಕಾಯ್ತೇವೆ ನಾವು. ಏನು ಸಂಬಂಧ, ಏನು ಹೇಳ್ಬೇಕು, ಏನು ಮಾಡ್ಬೇಕು, ನನಗೂ ಒಂದು ಮಾತುಗಳು ಬರ್ತಾ ಇಲ್ಲ. ಏನು ಹೇಳಿ ಏನು ಬಿಡಲಿ, ಏನು ಸಾಕಾಗೈತಿ ಇಲ್ಲಿ ನಿತ್ತು ಇವ್ರ ಕಾಲ ನಿತ್ತು ಎಣ್ಣೆ ಹೆಚ್ಚು ಹೊಯ್ಕೋದಷ್ಟ ಹೋಗ್ತೇವೆ ನಾವು ತಾಂದಕೇಶಿಂದ. ಏನು ನಮ್ಮ ಆರ್ ಸಿ ಬಿ ವಿರುದ್ಧ ಟೀಮ್ಗಳು ಹಂಗೆ ಆಡ್ತಾವೋ ಏನು, ಅಥವಾ ನಮ್ಮ ಬಾಲರ್ಸ್ಗಳು ಸರಿ ಇಲ್ಲೋ, ನಮ್ಮ ಬ್ಯಾಟ್ಮನ್ಸ್ಗಳು ಸರಿ ಇಲ್ಲೋ, ನಮ್ಮ ಹಣಿವಾರ ಸರಿ ಇಲ್ಲೋ, ಏನು ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ದು ನಾವು ತಪ್ಪಾಗಿತ್ತು ಒಂದು ಏನು ಗೊತ್ತಾ ಆಗ್ಬಾರ್ತಾವ. ನಾವು ಏನು ಮಾಡ್ರು ನಾವು ಗೆಲ್ಲಕ್ಕೆ ಆಗತ್ತಿಲ್ಲ. ಅದು ಏನು ಸಮಸ್ಯೆ, ಎಲ್ಲಿ ಏನಾಗೈತಿ ಗೊತ್ತಾಗಿಲ್ಲ. ಇನ್ನು ಮ್ಯಾಕ್ಸ್ವೆಲ್ಗಂತೂ ಪಕ್ಕ ಯಾರು ಲಿಂಬಿಕೆ ತಿರ್ಗಾರುತ್ತೆ ನಾ ತಿಳ್ಕೊಂಡ್ಬಿಡ್ತೀನಿ. ಎಂಥ ಪ್ಲೇಯರ್ ರೀ ಅದಾವ. ನಾವು ಬಂದರೆ 70-60 ರನ್ ಹೊಡಿಯೋಂಥ ಪ್ಲೇಯರ್ ಅದ. ಈಗ ನೋಡ್ರಿ ಬರೀ 0 ರನ್ನ 3 ರನ್ನ 2 ರನ್ನ. ಈಗ ಅಟ್ಟು ಆಡಿದ ಮ್ಯಾಚ್ ನೋಡ್ರಿ 50 ರನ್ನು ಆಗತ್ತಿಲ್ಲ. ನಾವು ಹಾಸ್ಟೆಲಿಗೆ ಇರೋದು ಎಂತೆಂಥ ಮ್ಯಾಚ್ಗಳು ಆಡಿದವ್ರು ತಾಂದಕೇಶಿಂದ. 2 ಡಬಲ್ ಸೆಂಚುರಿ, ಟ್ರಿಬಲ್ ಸೆಂಚುರಿ ಹೊಡಿಯೋಂಥ ಆಟಗಾರರು. ಆದರೆ ಇಲ್ಲಿ ಏನು ಮಾಡಕತ್ತಾರ? ಏನೂ ಇಲ್ಲ. ಇರಲಿ ಇದೊಂದು ಮ್ಯಾಚ್ ಹಾಳಾಗಿ ಹೋಗಲಿ. ಅವ್ನು ಏನಾಗೋದೈತೆ 60 ಅಲ್ಲ 600 ಮ್ಯಾಚ್ 700 ಮ್ಯಾಚ್ ಅವ್ರು ಸೋಲಿ ಎಂದು ನಾವು ಆರ್ ಸಿ ಬಿ ಮಾತ್ರ ಬಿಟ್ಕೊಡು ಚಾನ್ಸ ಇಲ್ಲ. ಅವ್ನು ತಂದಕಿಸಿಂದ ನಾವೇನು ಅಂಥ ದಾಖಲೆಗಳು ಅವರಂಥ ದಾಖಲೆಗಳು ಬ್ಯಾನ್ ಆಗುವಂಥ ದಾಖಲೆಗಳು ನಾವೇನು ಮಾಡಿಲ್ಲ, ಮಾಡೋದು ಇಲ್ಲ. ಸೋಲಿ ಎಷ್ಟು ಬೇಕಾದ್ರೆ ಸೋಲಿ ಸಾಯ್ಲಿ, ಮುಂದಿನ ಮ್ಯಾಚಲ್ಲಿ ಗೆಲ್ತಾರಂತ ಒಂದು ನಂಬಿಕೆ ಇಡೂ. ಹಂಗೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಏನು ಅನಿಸ್ತದೆ? ನೀವು ದೊಡ್ಡ ವಿಜ್ಞಾನಿಗಳು ಇರ್ತಿರಲಿಲ್ಲ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಬೇರೆ. ಹಂಗೆ ನಮ್ಮ ಯೂಟ್ಯೂಬ್ದಾಗ ನೋಡೋದು ಸಬ್ಸ್ಕ್ರೈಬ್ ಮಾಡೋದು ಬೇರೆ, ತಿಳಿಸೋಕೆ ಫಾಲೋ ಮಾಡಿ. ಏನು ಚಂದ ಐತಿ ನಮ್ಮ ಆರ್ ಸಿ ಬಿ ಟಿಮ್ಮ.